ನಮಸ್ಕಾರ, ನ್ಯೂಸ್ 2ಗೆ ಸ್ವಾಗತ. ನಾನು ನವಿತಾ ಜೈನ್. ಶ್ರೀಗಳ ಬಟ್ಟೆ ಇಸ್ ಈಕ್ವಲ್ ಟು ಹಿಜಾಬ್. ವಿವಾದಕ್ಕೆ ಸಿದ್ದು ಸಮರ್ಥನೆ ಏನು? ಬಿಜೆಪಿಗೆ ಹೊಸ ಅಸ್ತ್ರ, ಕಾಂಗ್ರೆಸ್ಗೆ ಪೀಕಲಾಟ. ಶ್ರೀಗಳ ಗುಡುಗು ಸಿಡಿಲು, ಎಲೆಕ್ಷನ್ ಟೈಮ್ ಅಲ್ಲಿ ಕೈ ಕಂಗಾಲು. ಹಿಜಾಬ್ ಬೆಂಕಿ, ಸಿದ್ದು ತುಪ್ಪ. ಇದು ನ್ಯೂಸ್ 18 ಬಿಗ್ ಕವರೇಜ್. ಹಿಜಾಬ್ ಹೇಳಿಕೆಯಿಂದ ಏಕಾಂಗಿಯಾದ್ರ ಸಿದ್ದರಾಮಯ್ಯ. ಪಕ್ಷದವರಿಂದಲೇ ಸಮರ್ಥನೆ ಸಿಗದಿದ್ದಕ್ಕೆ ಸಿಟ್ಟುಗೊಂಡ್ರ. ಮಾಧ್ಯಮದ ಮೇಲೆ ಸಿಟ್ಟಾಗಲು ಇದೇ ಕಾರಣನ? ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಇವತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮಾಧ್ಯಮಗಳು ಮುಂದೆ ಬಂದು ನಿಂತಾಗ ಮಾಧ್ಯಮದ ಮೇಲೇನೆ ಸಿಟ್ಟಾಗಿದ್ದಾರೆ. ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಮಾಧ್ಯಮದವರಿಗೇನೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಿಜಾಬ್ ಹೇಳಿಕೆಯಿಂದ ಹಾಗಾದ್ರೆ ಸಿದ್ದರಾಮಯ್ಯ ಏಕಾಂಗಿ ಆದ್ರ? ಪಕ್ಷದವರು ಯಾರು ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಯಾರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇದರಿಂದ ಸಿಟ್ಟಾಗಿದ್ದಾರಾ ಏಕಾಂಗಿ ಆದಂತಹ ಸಿದ್ದರಾಮಯ್ಯ? ಇದಕ್ಕೆ ಮಾಧ್ಯಮದವರ ಮೇಲೆ ಇವತ್ತು ಗರಂ ಆದ್ರ. ನಾನು ಹಿಜಾಬ್ ಪ್ರಶ್ನೆಯನ್ನೇ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಿದ್ದು. ತೋರ್ಸಂಗಿದ್ರೆ ನಾನು ಹೇಳಿದ್ದನ್ನ ತೋರಿಸಿ, ಇಲ್ಲಾಂದ್ರೆ ಸೋಮ್ನೇರಿ ಅಂತ ಹೇಳಿ ಮಾಧ್ಯಮದವರ ಮೇಲೇನೆ ಸಿದ್ದರಾಮಯ್ಯ ಆಕ್ರೋಶಗೊಂಡ್ರು. ಅರ್ಥ ಆಗುತ್ತಾ ಇಲ್ವಾ ನಿಮ್ಗೆ ಅಂತ ಹೇಳಿ ಗರಂ ಆದ್ರು ಸಿದ್ದರಾಮಯ್ಯ. ನಾನು ಹಿಜಾಬ್ ಬಗ್ಗೆ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಹೇಳಿದ್ರು ಸಿದ್ದು. ಏಕಾಂಗಿಯಾಗಿರೋ ಸಿದ್ದು ಮಾಧ್ಯಮಗಳ ಮೇಲೆ ತನ್ನ ಸಿಟ್ಟನ್ನ ತೋರಿಸಿದ್ರು. ಮಾಧ್ಯಮಗಳ ಮೇಲೆ ತನ್ನ ಕೋಪವನ್ನ ಅಲ್ಲಿ ತೋರಿಸಿಕೊಳ್ಳುವಂತ ಪ್ರಯತ್ನ ಆಯಿತು. ಯಾಕಂದ್ರೆ ನಿನ್ನೆ ತಾನು ಕೊಟ್ಟಂತಹ ಹೇಳಿಕೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅದು ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಮಾತು ಇವತ್ತು ಈ ರೀತಿಯಾಗಿತ್ತು. ಬಿಜೆಪಿ ಹೇಳ್ತಾರೆ ಸ್ವಾಮೀಜಿಗಳ ಹೆಸರನ್ನ ಅನಗತ್ಯವಾಗಿ ಎಳೆ ತಂದಿದ್ದೇಕೆ? ನೀನೇ ಮಾಡಿರೋನಾಗ್ರೆ ಅಲ್ಲ, ನೀನೇ ಈ ತರ ಪ್ರಶ್ನೆ ಕೇಳಿ ಎಲ್ಲ ಮಾಡೋದು. ಬಿಜೆಪಿ ಅವ್ರಿಗೆ ಉತ್ತರ ಕೊಡಲ್ಲ ನಾನು. ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇ, ಗೊತ್ತಾಯ್ತಾ? ಅಷ್ಟು ಬರೀ ಅಷ್ಟು ತೋರ್ಸಾಗಿದ್ರೆ ಅಷ್ಟು ತೋರ್ಸು, ಅಲ್ಲ ಸುಮ್ಮನೆ ಇರು. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕ್ಷಮೆ ಕೇಳುವಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ನೀನು ಯಾವ ಪಾರ್ಟಿ ಅವನು? ನೀನು ನಾನು ಹೇಳ್ದಷ್ಟೇ ತೋರ್ಸಾಗಿದ್ರೆ ನಾನು ಹೇಳದಷ್ಟು ತೋರಿಸಿ, ಇಲ್ಲ ಸುಮ್ಮನೆ ಇರಿ. ಕಂಪ್ಯಾರಿಸನ್ ಏನ್ ಮಾಡಿಲ್ಲ ಅಂತ. ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಈಗ ಬಿಜೆಪಿ ಹೇಳ್ತಾರೆ ಸ್ವಾಮೀಜಿಗಳ ಹೆಸರನ್ನ ಅನಗತ್ಯವಾಗಿ ಎಳೆ ತಂದಿದ್ದೇಕೆ? ನಾನು ಸರ್ಕಾರಕ್ಕೆ ಮಾತ್ರ ಹಿಜಾಬ್ ಬಗ್ಗೆ ಹೇಳಿದ್ದೇನೆ, ಸ್ವಾಮೀಜಿಗಳ ಬಗ್ಗೆ ಅಗೌರವದಿಂದ ಮಾತಾಡಿಲ್ಲ. ತಮ್ಮ ನಿನ್ನೆಯ ಮಾತಿಗೆ ಸಿದ್ದರಾಮಯ್ಯ ಅವರು ಇವತ್ತು ಈ ರೀತಿಯಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಯಾವುದೇ ರೀತಿಯಲ್ಲೂ ಹಿಜಾಬ್ ಬಗ್ಗೆ ಹೇಳಿದ್ದು ಸರ್ಕಾರಕ್ಕೆ ಮಾತ್ರ, ಆದ್ರೆ ನಾನು ಹಿಜಾಬ್ ಬಗ್ಗೆ ಹೇಳಿಲ್ಲ, ದುಪ್ಪಟ್ಟ ಬಗ್ಗೆ ಹೇಳಿದ್ದು, ಸ್ವಾಮೀಜಿಗಳ ಬಗ್ಗೆ ಅಗೌರವದಿಂದ ನಾನು ಮಾತನಾಡಿಲ್ಲ. ನಾನು ಹಿಜಾಬ್ಗೂ ದುಪ್ಪಟ್ಟಾಗೂ ಯಾವುದೇ ರೀತಿಯಲ್ಲೂ ಹೋಲಿಕೆ ಮಾಡಿಲ್ಲ. ಸ್ವಾಮೀಜಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ನಾನು ಮಠಗಳ ಬಗ್ಗೆ ಅಗೌರವವಾಗಿ ಮಾತನಾಡಿಲ್ಲ ಅಂತ ಹೇಳಿ ನಿನ್ನೆಯ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಬಹಳ ಕೋಪಗೊಂಡ್ರು, ಗರಂ ಆದ್ರು ಮಾಧ್ಯಮಗಳ ಮೇಲೆ. ನಾನು ಆತರ ಹೇಳಿಯೇ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಇವತ್ತಿನ ಹೇಳಿಕೆ, ನಿನ್ನೆಯ ಹೇಳಿಕೆ ಏನು ಅನ್ನೋದನ್ನ ನೀವೇ ಒಂದ್ಸಲ ನೋಡಿ. ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನರು ಗುರುಗಳು ಕೂಡ ಹೇಳ್ತಾರೆ. ನಾನು ಹಿಂಗ್ ಶಾಲ್ ಹಾಕತ್ತೀನಿ, ಹೆಣ್ಮಕ್ಳುಗಳು ಯೂನಿಫಾರ್ಮ್ ಮಕ್ಕಳು ತಯಾರಾಗಿದ್ದಾರೆ, ಒಂದು ದುಪ್ಪಟ್ಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ದುಪ್ಪಟ್ಟ ಈಗ ಹಾಕೊಳ್ಳಿ, ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಫಿಲಂ ನೋಡಿದಾರೆ ಮೊನ್ನೆ ಹೋಗಿ, ಕಾಶ್ಮೀರಿ ಫಿಲಂ ಹಾಕೊಳ್ಳಿ ಬಿಡಿ. ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಹಿಜಾಬ್ ಬಗ್ಗೆ ಪ್ರಶ್ನೆನೇ ಮಾಡಿಲ್ಲ, ಹಿಜಾಬ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ನಾನು. ನಿನ್ನೆ ದುಪ್ಪಟ್ಟು ಅಂತ ಹೇಳಿರೋದು ನಾನು. ದುಪ್ಪಟ್ಟು ಅಂದ್ರೆ ಇದಕ್ಕೆ ದುಪ್ಪಟ್ಟು ಅಂತ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ನಾವೇನು ಹೇಳೋದು? ಹಿಜಾಬು ದುಪ್ಪಟ್ಟು ಅರ್ಥ ವ್ಯತ್ಯಾಸ ಇಲ್ವಾ? ನಾ ಹಿಜಾಬ್ ಬಗ್ಗೆ ಮಾತಾಡಿದ್ದೆ, ನಿನ್ನೆ ದುಪ್ಪಟ್ಟು ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಬಿಟ್ಬಿಡಿ. ಈಗ ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇನೆ. ಕಂಪ್ಯಾರಿಸನ್ ಏನ್ ಮಾಡಿಲ್ಲ ಅಂತ. ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಹಿಜಾಬ್ ಬಗ್ಗೆ ಪ್ರಶ್ನೆನೇ ಮಾಡಿಲ್ಲ, ಹಿಜಾಬ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ನಾನು. ನಿನ್ನೆ ದುಪ್ಪಟ್ಟು ಅಂತ ಹೇಳಿರೋದು ನಾನು.
ಹಿಜಾಬ್ ಬಗ್ಗೆ ನಾನು ಮಾತಾಡೇ ಇಲ್ಲ, ಕೇವಲ ನಾನು ದುಪ್ಪಟ್ಟ ಬಗ್ಗೆ ಮಾತ್ರ ಮಾತನಾಡಿದ್ದು. ನಾನು ಹೋಲಿಕೆನೆ ಮಾಡಿಲ್ಲ. ನನಗೆ ಸ್ವಾಮೀಜಿಗಳ ಬಗ್ಗೆ ಗೌರವವಿದೆ, ಮಠಗಳ ಬಗ್ಗೆ ಅಗೌರವ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ ಇವತ್ತು ಕೆಂಡಾಮಂಡಲರಾದ್ರು, ಕೋಪಗೊಂಡ್ರು. ಮಾಧ್ಯಮಗಳ ಮೇಲೆ ಒಂದ್ ಕಡೆ ಏಕಾಂಗಿಯಾದಂತಹ ಭಾವ ಕಾಣಿಸ್ತಾ ಇತ್ತ ಅವರಲ್ಲಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಿವ್ಯೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿವ್ಯೇಶ್, ಈಗಾಗಲೇ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿಕೆ, ಇವತ್ತಿನ ಹೇಳಿಕೆ ಎಲ್ಲ ನಾವು ಗಮನಿಸ್ತಾ ಇದೀವಿ. ಆದ್ರೆ ಇವತ್ತಿನ ಅವರ ಮಾತಿನ ದಾಟಿಯೇ ಫುಲ್ ಚೇಂಜ್ ಆಗಿ ಹೋಗಿದೆ. ಮಾಧ್ಯಮಗಳ ಮೇಲೆ ಕೋಪಗೊಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನೀಗ ಮಾಧ್ಯಮಗಳ ಮೇಲೆ ತಲೆ ಮೇಲೆ ಕಟ್ಟುವಂತ ಪ್ರಯತ್ನನಾ ಹೇಗೆ? ಹೌದು ನಮಿತಾ, ಏನಂದ್ರೆ ಮೈಸೂರಿನಲ್ಲಿ ನಿನ್ನೆ ಒಂದು ಹಿಜಾಬ್ ವಿಚಾರವಾಗಿ ಒಂದು ಬೆಂಕಿಯನ್ನೇ ಹಚ್ಚಿದಂತ ಒಂದು ಸಿದ್ದರಾಮಯ್ಯನವರು ಇಂದು ಅದಕ್ಕೆ ವಿರುದ್ಧವಾಗಿ, ಅಂದ್ರೆ ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಮಾಧ್ಯಮದವರ ಮೇಲೆ ಮತ್ತು ಬಿಜೆಪಿಯವರ ಮೇಲೆ ಸಾಕಷ್ಟು ರೀತಿಯ ಗರಂ ಆಗಿರುವಂತದ್ದು. ಜೊತೆಗೆ ಅದರ ಪ್ರಮುಖವಾಗಿ ಮಾಧ್ಯಮದವರು ನನ್ನ ಹೇಳಿಕೆಯನ್ನು ತಿರುಚಿ ಇಲ್ಲಿ ಒಂದು ತಿರುಚಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ಒಂದು ಸಂಪೂರ್ಣವಾಗಿ ಗರಂ ಆಗಿದ್ದಂಥದ್ದು. ಏನಂದ್ರೆ ಮನೆಯಿಂದ ಹೊರಗೆ ಬರ್ತಿದ್ದಂತಾನೆ ಏಕಾಏಕಿ ಒಂದು ಮಾಧ್ಯಮಗಳ ಮೇಲೆ ಒಂದು ಕೋಪವನ್ನು ತೋರಿಸ್ಕೊಂಡೇ ಬಂದಂತ. ಜೊತೆಗೆ ಅನಂತರದಲ್ಲಿ ಸಂಪೂರ್ಣವಾಗಿ ಮಾಧ್ಯಮದ ಪ್ರತಿನಿಧಿಗಳು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ನನ್ನ ಹೇಳಿಕೆಯನ್ನು ನೀವುಗಳೇ ಒಂದು ತಿರುಚಿ ಇಲ್ಲಿ ಮಾಡಿದ್ದೀರಿ, ನೀವುಗಳು ಒಂದು ಬಿಜೆಪಿಯ ಒಂದು ಕಾರ್ಯಕರ್ತರ ರೀತಿಯಲ್ಲೇ ಈ ನಿಮ್ಮ ಒಂದು ಪ್ರಸಾರವನ್ನ ಮಾಡಿದ್ದೀರಿ. ನಾನು ಹೇಳಿದ್ದೇ ಬೇರೆ, ನಾನು ಹೇಳಿದಂಥದ್ದು ನಾನು ಹಿಜಾಬ್ ವಿಚಾರವಾಗಿ ನಾನು ಎಲ್ಲೂ ಪ್ರಸ್ತಾಪವನ್ನ ಮಾಡಿಲ್ಲ. ನಾನು ಮಾಡಿದಂಥದ್ದು ಕೇವಲವಾಗಿ ಸರ್ಕಾರಕ್ಕೆ ಒಂದು ದುಪ್ಪಟ್ಟದ ವಿಚಾರವಾಗಿ ಮಾಡಿದ್ದೇನೆ. ದುಪ್ಪಟ್ಟಕ್ಕೂ ಹಿಜಾಬ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ, ಅದರ ವಿಚಾರವಾಗಿ ನಾನು ಮಾತಾಡಿದ್ದೇನೆ ಹೊರತು ನಾನು ಎಲ್ಲೂ ಕೂಡ ಹಿಜಾಬದ ವಿಚಾರ ಪರವಾಗಿ ನಾನು ಎಲ್ಲೂ ಮಾತಾಡಿಲ್ಲ ಅನ್ನೋಂಥ ಮಾತನ್ನ ಅವರು ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಈ ಒಂದು ಹೇಳಿಕೆಯನ್ನು ನೋಡೋದಾದ್ರೆ ಎಲ್ಲೊಂದು ಕಡೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ರು ಅನ್ನೋಂಥದ್ದು, ಏಕಾಂಗಿಯಾಗಿದ್ದಾರೆ. ಜೊತೆಗೆ ಏನು ಹೈಕಮಾಂಡ್ನಿಂದನೂ ಸಹ ಸಾಕಷ್ಟು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇಷ್ಟೊಂದು ಕೋಪಗೊಂಡು ನಾನು ಮಾತನಾಡಿಸ್ತೇನೆ ದಿವ್ಯೇಶ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್ ನಾರಾಯಣ ಅವರೇ ನಮಸ್ತೆ. ಅಶ್ವಥ್ ನಾರಾಯಣ ಅವರೇ, ನಿನ್ನೆ ಸಿದ್ದರಾಮಯ್ಯ ಮಾತನಾಡೋದನ್ನ ಕೇಳಿದ್ವಿ, ಇವತ್ತು ಮಾತನಾಡಿದ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ತೀನಿ. ನಾನು ಹಾಗೆ ಹೇಳೇ ಇಲ್ಲ. ದುಪ್ಪಟ್ಟದ ಬಗ್ಗೆ ನಾನು ಮಾತನಾಡಿದ್ದು, ಹಿಜಾಬ್ ಬಗ್ಗೆ ಮಾತಾಡೇ ಇಲ್ಲ. ಸ್ವಾಮಿಗಳ ಬಗ್ಗೆ ನನಗೆ ತುಂಬಾ ಗೌರವವಿದೆ, ನಾನು ಸರ್ಕಾರಕ್ಕೆ ಹೇಳಿದ್ದು ಅನ್ನುವಂತಹ ಮಾತನ್ನ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ. ಅವರು ಸಿದ್ದರಾಮಯ್ಯನವರು ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಇವತ್ತು ರಾಜ್ಯದ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಅವ್ರ ಒಂದೊಂದು ಹೇಳಿಕೆನು ಬಹಳ ಜವಾಬ್ದಾರಿಯಿಂದ ಹೇಳಿಕೆಗಳನ್ನ ಕೊಡ್ಬೇಕಾಗ್ತದೆ. ನಿನ್ನೆ ಮಾತಾಡಿದ್ದನ್ನ ಇವತ್ತಾಲೆ ನಾವಿಲ್ಲ ಅಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ ಅವರ ಮಾಧ್ಯಮಗಳು ಸುಳ್ಳು ಬಿತ್ತರಿಸ್ಲಿಕ್ಕೆ ಆಗುತ್ತೆ. ನ್ಯೂಸ್ ನ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನ ಎಲ್ಲಾ ಮಾಧ್ಯಮದಲ್ಲಿ ಅವ್ರು ಏನ್ ಮಾಡಿದ್ರು, ಇವತ್ತು ಸಹ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಜೈನ್ಸ್ ಮಹಿಳೆಯರು ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ, ನಮ್ಮ ಮಹಿಳೆಯರು ಸೀರೆ ತಲೆ ಮೇಲೆ ಸೆರಗ ಹಾಕೊಳ್ತಾರೆ, ಸ್ವಾಮಿಗಳು ತಲೆ ಮೇಲೆ ಪೇಟ ಹಾಕೊಳ್ತಾರೆ ಅನ್ನತಕ್ಕಂಥ ಇತರ ಹೇಳಿಕೆಗಳನ್ನು ಈಗಲೂ ಸಮರ್ಥನೆ ಮಾಡ್ಕೊಂಡು ಬಂದು ನಾನು ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ ಅನ್ನೋ ರೀತಿ ಹೇಳುವಂತ ಇದೊಂದು ಬಾಲಿಶವಾದಂತ ಹೇಳಿಕೆ. ಮತ್ತೆ ಇನ್ನೊಂದು ಮೇಡಮ್ ನೋಡಿ, ಶಾಲಾ ಮಕ್ಕಳು ಯೂನಿಫಾರ್ಮ್ ವಿಷಯ, ಹಿಜಾಬು ಒಟ್ಟಿಗೆ ಬಂದಿರತಕ್ಕಂತ ವಿಷಯ. ಆ ವಿಷಯಕ್ಕೆ ತೆಗೆದುಕೊಂಡೋಗಿ ಸ್ವಾಮೀಜಿಗಳು ಹಾಕುವಂತ ಉಡುಗೆ ತೊಡುಗೆ ಬಗ್ಗೆ, ನಮ್ಮ ಮಹಿಳೆಯರು ಹಾಕುವಂತ ಉಡುಗೆ ತೊಡುಗೆ ಬಗ್ಗೆ ಅದಕ್ಕೆ ನನ್ನ ಯೂನಿಫಾರ್ಮ್ ಕೋಡ್ ಇದೆಯಾ, ಅದಕ್ಕೆ ಅಡಿಗೆ ಮನೆಯಲ್ಲಿ ಅದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ ಈ ತರ ಇರ್ಬೇಕು ಅಂತ. ನೀವು ಹೊರಗಡೆ ಇರುವ ನೀವು ತಲೆ ಮೇಲೆ ಬಟ್ಟೆ ಹಾಕೊಳ್ಳಿ, ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ಯಾರು ಕೇಳೋದಿಲ್ಲ. ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಕೆಲವೊಂದು ಯೂನಿಫಾರ್ಮ್ ಕೋಡ್ ಇದೆ, ಆ ಕೋಡ್ ಪ್ರಕಾರ ಹೋಗ್ಬೇಕು. ಇದನ್ನ ನಾವ್ಯಾರು ಕೇಳಿದ್ದಲ್ಲ, ಇವ್ರು ಹೈಕೋರ್ಟ್ಗೆ ಹೋಗಿದ್ದು. ಹೈಕೋರ್ಟ್ ಆದೇಶ ಕೊಟ್ಟ ಮೇಲೂ ಸಹ ಆದೇಶನೂ ಪಾಲನೆ ಮಾಡೋದಿಲ್ಲ. ಮತ್ತೆ ಬೈಕಾಟ್ ಮಾಡ್ಕೊಂಡು ನಾವು ಆಚೆ ಇರ್ತೀವಿ, ಇಲ್ಲ ಹಿಜಾಬ್ ಧರಿಸ್ಕೊಂಡು ಬರ್ತೀವಿ ಅನ್ನೋಂಥದ್ದು ಇವ್ರು ಸಮರ್ಥನೆ ಮಾಡ್ಕೊಂಡು ನಮ್ಮ ಸ್ವಾಮಿಗಳ ಬಗ್ಗೆ, ನಮ್ಮ ಮಹಿಳೆಯರ ಬಗ್ಗೆ ಉದಾಹರಣೆ ಕೊಟ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಮಟ್ಟಿಗೆ ರೆಸ್ಪಾನ್ಸಿಬಲ್ ಇದೆ ಅನ್ನೋದು ಅವ್ರು ಯೋಚನೆ ಮಾಡ್ಬೇಕಾಗ್ತದೆ. ಈಗ ಪ್ರಶ್ನೆಯನ್ನ ಈಗ ನಿನ್ನೆ ಮಾಧ್ಯಮದವರ ಹತ್ರನೇ ಅವ್ರು ಮಾತನಾಡಿದ್ರು. ಇವತ್ತು ಮಾಧ್ಯಮಗಳು ಈ ತರ ನೀವು ಹೇಳಿದ್ರಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರೆ ಅವ್ರ ಮೇಲೆ ಯಾಕಾಗಿರ್ತಾರೆ, ನೀವೇನು RSS ನವರ ಅಥವಾ ನೀವೇ ಇದನ್ನ ಮಾಡಿದ್ದು ಅಂತ ಅನ್ಸುತ್ತೆ ಅಂತ ಹೇಳಿ ಮಾಧ್ಯಮಗಳ ಮೇಲೆನೆ ಕೋಪಗೊಳ್ತಾರೆ. ಮಾಧ್ಯಮದ ಮೇಲೆ ಮುಗಿ ಬೀಳ್ತಾ ಇದಾರೆ. ಇವತ್ತು ಬೆಳಿಗ್ಗೆ ಆ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರ ಮಾತಾಡ್ಬೇಕಾದ್ರೆ ನಿಮ್ಮ ನೆರೆಟಿವ್ ತರ ನಾವು ಸೆಟ್ ಮಾಡಕ್ಕಾಗಲ್ಲ ರೀ, ನಾವ್ಯಾರು ಬರಕ್ಕಾಗಲ್ಲ ರೀ, ನೀವ್ ಹೇಳ್ದೆ ನಾವು ಕೇಳಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರ ನೇರವಾಗಿ ಇವತ್ತು ಅಪಾತೆ ಮಾಡ್ತಾ ಇದ್ರೆ ಚಾನೆಲ್ ನಲ್ಲಿ ಕೂತ್ಕೊಂಡು ಮಾತಾಡುವಂತ ಸಂದರ್ಭದಲ್ಲಿ ಆ ಮನುಷ್ಯ. ಆಮೇಲೆ ಸಿದ್ದರಾಮಯ್ಯ ಇನ್ನೊಂದು ಹೇಳಿದಾರೆ, ನೀವು ಅಬ್ಸರ್ವ್ ಮಾಡಿರ್ಬೇಕು ಮೇಡಮ್, ಅರ್ಶನ್ಗೆ 25 ಲಕ್ಷ ಕೊಟ್ರಿ, ಬಾಕಿಯವರಿಗೆ 1 ಲಕ್ಷನೂ ಕೊಟ್ಟಿರ್ಲಿ, ಕೆಲವರು ಕೊಟ್ಟೇ ಇಲ್ಲ, ಪರಿಹಾರ ಕೊಟ್ಟಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ. ಯಾರಿಗೆ ಪರಿಹಾರ ಕೊಟ್ಟಿಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಕೇಳಲಿ, ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಇವ್ರು ಕೇಳಿ ಕೊಡಿಸ್ಲಿ, ನಾವು ಅದಕ್ಕೆ ಒಪ್ಕೊಳ್ತೀವಿ. ಆದ್ರೆ ಇವ್ರ ಕಾಲಾವಧಿನಲ್ಲಿ ತನಿಖೋಡ್ ಎನ್ಕೌಂಟರ್ ಅಲ್ಲಿ ಒಬ್ಬ ದನ ಕಳ್ತನ ಮಾಡೋ ಕಬೀರ್ಗೆ 10 ಲಕ್ಷ ಅನೌನ್ಸ್ ಮಾಡೋರು ಸಿದ್ದರಾಮಯ್ಯರು. ಗೊತ್ತಿರ್ಬೇಕು ನಿಮ್ಗೆ, 10 ಲಕ್ಷ ಅನೌನ್ಸ್ ಮಾಡೋರು. ನಾವ್ ಇದ್ರ ಬಗ್ಗೆ ನಿಮ್ ಚಾನಲ್ ಅಲ್ಲೇ ಚರ್ಚೆ ಮಾಡಿದ್ವಿ, ಕೊಟ್ಟಿರೋ ತಪ್ಪು ಅಂತೇಳಿ. ದನ ಕಳ್ತನ ಮಾಡುವಂತ ಕಬೀರ್ ಅನ್ನೋನು ಎನ್ಕೌಂಟರ್ ಅಲ್ಲಿ ಸಾಯ್ತಾನೆ.
ಯಾರಿಗೆ ಆಂಟಿ ನಕ್ಸಲ್ ಫೋರ್ಸ್ ಮೇಲೆ ಫೈರ್ ಮಾಡ್ತಾನೆ ಅವನು ಕೌಂಟರ್, ಅದಕ್ಕೆ ಸಾಯಿಸ್ತಾನೆ ಅವನಿಗೆ. ಅವ್ರಿಗೆ 10 ಲಕ್ಷ ಪರಿಹಾರ ಕೊಟ್ಟರು ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿದ್ರು. ಇವತ್ತು ಅರ್ಶನ್ ಕೊಟ್ಟಿರೋ ಪರಿಹಾರದ ಬಗ್ಗೆ ಮಾತಾಡಿದ ಸಿದ್ದರಾಮಯ್ಯನು ಒಂದಕ್ಕೊಂದಕ್ಕೂ ಕಂಪೇರೇ ಇಲ್ಲ, ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿ ಇವ್ರು ಮಾತಾಡ್ತಕ್ಕಂಥದ್ದು ತುಂಬಾ ಬೇಜವಾಬ್ದಾರಿತನದಿಂದ ಕೂಡಿರ್ತಕ್ಕಂಥ ಹೇಳಿಕೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಸ್ವಾಮೀಜಿಗಳ ವಿರುದ್ಧ ಮಾತನಾಡಿದ ಸಿದ್ದು ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಭಾರತದ ಸಂಸ್ಕೃತಿಗೆ, ಹಿಂದೂ ನಂಬಿಕೆಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಸೇರಿದಂತೆ ಹಲವು ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಸಂಸ್ಕೃತಿಗೆ, ಹಿಂದೂ ನಂಬಿಕೆಗಳಿಗೆ ಅವಮಾನವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ರೀತಿಯಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಓದಿದ್ದೇನೆ ಅಂತ ಹೇಳ್ತಾರೆ. ರಾವಣ ಕೂಡ ಶ್ರೇಷ್ಠ ಪಂಡಿತ, ಅತಿ ಜ್ಞಾನಿಯಾಗಿದ್ದ ಸಿದ್ದರಾಮಯ್ಯವರನ್ನ ಪರೋಕ್ಷವಾಗಿ ರಾವಣನಿಗೆ ಹೋಲಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬಿಜೆಪಿಯ ಯಾವೆಲ್ಲ ನಾಯಕರು ಏನೇನು ಹೇಳಿದ್ದಾರೆ ನೋಡೋಣ. ಸಿದ್ದರಾಮಯ್ಯ ಅವರು ಕಳೆದ 1-2 ತಿಂಗಳಿಂದ ವಿಶೇಷವಾಗಿ ಪಂಚರಾಜ್ಯಗಳ ಚುನಾವಣೆ ನಂತರ 4 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವಾದ್ಮೇಲೆ ಹಿಜಾಬ್, ಕಾಶ್ಮೀರ ಇಶ್ಯೂಗಳು ಇದೆಲ್ಲ ಬಂದ ಮೇಲೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ನನಗೆ ಅನಿಸಿದೆ ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಗುರುಪೀಠಗಳ ಬಗ್ಗೆ ಅತಿ ತಿಳುವಳಿಕೆ ಇದ್ದವರು ಅಂತ ತಿಳ್ಕೊಂಡಿದ್ದೆ. ನಮ್ಮ ದೇಶದ ಸಂಸ್ಕೃತಿಯಲ್ಲೇ ಹೇಳುತ್ತೆ, ರಾಜಪೀಠಕ್ಕಿಂತಲೂ ಗುರುಪೀಠ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರು ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಗುರುಗಳ ಪರಂಪರೆ, ಗುರುಗಳ ಸಂಸ್ಕೃತಿಯನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ. ಹೇಳಿದ್ರೆ ಅದೊಂದು ಅವಮಾನ ಮಾಡಿದ ರೀತಿಯಲ್ಲಿ. ಸಿದ್ದರಾಮಯ್ಯ ಇದು ಹೊಸ್ತಲ್ಲ. ಒಂದು ಕಡೆಯಿಂದ ನಾನು ನಾಸ್ತಿಕವಾದಿ ಹೇಳ್ತಾರೆ, ಕದ್ದು ಮುಚ್ಚಿ ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ತಗೋದು. ಒಂದು ಕಡೆಯಿಂದ ಮಾಂಸಾಹಾರ ಸ್ವೀಕಾರ ಮಾಡಿ ನಾನು ಧರ್ಮಸ್ಥಳಕ್ಕೆ ಹೋದರೆ ಏನು ಅಂತ ಸವಾಲು ಹಾಕಿದರು. ಅದರ ಪರಿಣಾಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಇವತ್ತವರು ನಮ್ಮ ಸಂಸ್ಕೃತಿಯ, ನಮ್ಮ ಹಿರಿತನದ ಪರಂಪರೆಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುರುಪೀಠಗಳನ್ನೇ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಇದು ಅವರ ಅವನತಿಗೆ ಕಾರಣ ಆಗುತ್ತೆ ಅಂತ ನಂಬ್ತೇನೆ. ಯಾಕಂದರೆ ಇವತ್ತು ಅದೊಂದು ಬೆಂಕಿ ಇದ್ದ ಹಾಗೆ. ಗುರು ಮಠಗಳು ಖಾವಿ ಅನ್ನತಕ್ಕಂಥದ್ದು ಅದು ಬೆಂಕಿ ಇದ್ದಾಗೆ. ಬೆಂಕಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಸುಟ್ಟೋಗುತ್ತೆ, ಸರ್ವನಾಶ ಆಗುತ್ತೆ. ಇದರ ಪರಿಣಾಮವನ್ನು ಅವರು ಎದುರು ಕಾಣಲಿಕ್ಕಿದ್ದಾರೆ. ಈ ದೊಡ್ಡ ಸ್ವಾಮಿ, ಸಣ್ಣ ಸ್ವಾಮಿ ಯಾವ ಲೆಕ್ಕದಲ್ಲಿ ನೀವು ತೀರ್ಮಾನ ತಗೋತೀರಿ? ಆ ಮಠದ ಆಸ್ತಿಗಳ ಮೇಲೆ ಒಬ್ಬನೇ ದೇವರು ಅಂತ ಹೇಳ್ಕೊಂಡು ಹೋಗ್ತಕ್ಕಂಥ ಸ್ವಾಮಿಗಳನ್ನು ಕೂಡ ನೀವು ದೊಡ್ಡ ಮಠ, ಸಣ್ಣ ಮಠ ಸ್ವಾಮಿಗಳು ಇದನ್ನು ಖಂಡನೆ ಮಾಡ್ತಾರೆ, ದೊಡ್ಡ ಮಠದ ಸ್ವಾಮಿಗಳು ಇದನ್ನು ಖಂಡನೆ ಮಾಡಿಲ್ಲ. ಈ ರೀತಿ ಸ್ವಾಮಿಗಳನ್ನು ಕೂಡ ಖಂಡನೆ ಮಾಡುವಂತ ಒಂದು ನೀಚ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಲ್ಲ, ಇದು ನಿಮ್ಮ ಕೊನೆ ದಿನಗಳು ನಿಮ್ಮ ರಾಜಕಾರಣಕ್ಕೆ, ನಿಮ್ಮ ಪಕ್ಷಕ್ಕೆ. ಅದಕ್ಕೋಸ್ಕರ ಹೇಳಿದೆ ನಾನು, ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತೀರಾ, ಘೋಷಣೆ ಮಾಡಿ. ಇಲ್ಲ, ನಿಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಹೇಳಿಕೆನ ನಾವು ಖಂಡನೆ ಮಾಡಿ ಅವ್ರು ವಜಾ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿ. ಎರಡಲ್ಲೂ ಒಂದು ಟೀಕೆ ಮಾಡ್ತಿದ್ದಾರಲ್ಲ, ಒಬ್ಬ ಕಾಂಗ್ರೆಸ್ ನಾಯಕರಾದ್ರೂ ಕೂಡ ಸಿದ್ದರಾಮಯ್ಯ ಹೇಳಿದ ಸರಿ ಇದೆ, ಒಬ್ಬನಾರು ಬಾಯ್ಬಿಟ್ಟಿದ್ದಾನ? ಒಬ್ಬ MLA, ಒಬ್ಬ MP, ಏನು ಮಂತ್ರಿಗಳಾಗಿರ್ಬೋದು, 2 ಗುಂಪಿನ ನಾಯಕರಿದ್ದಾರಲ್ಲ, ಶಿವಕುಮಾರ್ ಗುಂಪು ಇರ್ಬೋದು, ಸಿದ್ದರಾಮಯ್ಯ ಒಬ್ಬನಾರ ಬಾಯ್ಬಿಟ್ಟೆ ನೋಡೋಣ, ಧೈರ್ಯ ಇದ್ರೆ ನೋಡಿ, ಹಿಂದೂ ಸಮಾಜದ ವಿರುದ್ಧ ಹಾಕ್ಬೇಡಿ ನೋಡೋಣ. ಇಲ್ಲ, ಇವರಾದ್ರೆ ಹೇಳಿ ನನ್ನ ಬಾಯಿ ತಪ್ಪಂತು, ದಯವಿಟ್ಟು ನನಗೆ ಕ್ಷಮಿಸಿ, ಅದು ಹೇಳ್ತಿಲ್ಲ. ನನ್ನ ಮಾತು ತಿರುಗಿಸ್ತಾ ಇದ್ದಾರೆ, ಮಾಧ್ಯಮದವರು ತಿರುಗ್ತಾ ಇದ್ದಾರೆ, ಬಿಜೆಪಿ ತಿರುಗಿಸ್ತಿದ್ದಾರೆ, ಸಾಧು ಸಂತರು ತಿರುಗಿಸ್ತಿದ್ದಾರೆ. ನಿಮ್ಮ ಮಾತು ಏನಕ್ಕೆ? ದೇಶ ಉಳಿಬೇಕು, ದೇಶ ಮೊದಲು, ಸಂಸ್ಕೃತಿ ಮೊದಲು. ಅಲ್ರಿ, ನಮ್ಮ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ, ಎಲ್ಲ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ಏನಿದೆ ಹಕ್ಕು ಅವನಿಗೆ? ಮನುಷ್ಯನಿಗೆ ಬ್ಲಡ್ ಯಾವುದು? ನಮ್ಮದೇ ಬ್ಲಡ್ಡು. ಆ ಬ್ಲಡ್ ಏನು ಮಾಡೋನೆ? ಆ ಬ್ಲಡ್ನ ತಗೊಂಡೋಗ್ಬಿಟ್ಟು ಮೀಸಾಲಿಕ್ ಬ್ಲಡ್ಗೆ ಕನ್ವರ್ಟ್ ಮಾಡಿಬಿಟ್ಟವನೆ. ಯಾವಾಗ ಜಿನ್ನ ಮಾಡಿದಲ್ಲ 40ಗೆ, ಅದಕ್ಕೆ ಕನ್ವರ್ಟ್ ಮಾಡಿಬಿಟ್ಟವನು ಇವನು ಸಿದ್ದರಾಮಯ್ಯ. ಏನು ಹುಡುಗಾಟನೇನ್ರಿ? ಎಂಥ ಪವಿತ್ರವಾದಂಥ ಯಾರು ಮಹಾನ್ ಭಾವ ಕನಕದಾಸ ಅಂಥವ್ರ ಹೆಸರು ಹೇಳೋಕ್ಕೆ ಹಕ್ಕಿದೆ ಮನುಷ್ಯನಿಗೆ. ನಾನು ಅಲ್ಲಿ ಹೋಗಿ ಜಾತ್ರೆ ಒಳಗೆ ಕುಣಿತಾನೆ, ಇಂಥ ಘನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾಚಿಕೆ ಆಗಲ್ವಾ? ಆಮೇಲೆ ಮೇಲಾಗಿ ವಕೀಲರಾಗಿ ಆ ವಕೀಲ ವೃತ್ತಿಗಳನ್ನು ಇದು ಅವಮಾನ ಮಾಡೋಣ. ಒಂದು ಕಮ್ಯುನಿಟಿಗೆ ಅವಮಾನ ಮಹಾನ್ ಭಾವರಿಗೆ, ಇನ್ನೊಂದು ವಕೀಲ ವೃತ್ತಿಗೆ ಅವಮಾನ. ಸಮಾಜಗಳಿಗೆ ಎಲ್ಲ ಸಮಾಜನೂ ಹೊಡಿತಕ್ಕಂಥ ಒಂದು ದೃಷ್ಟಿ ಒಳಗೆ ಎಲ್ಲ ಸಮಾಜ, ಆ ಕಡೆ ವಕೀಲರು ಹೊಡಿತಾರೆ, ಈ ಕಡೆಗೆ
ಇವತ್ತು ನೋಡಿದ್ದಾರೆ, ಲಿಂಗಾಯತರು ನೋಡಿದ್ದಾರೆ, ಈ ಕಡೆಗೆ ಹಿಂದುಳಿದವರು ನೋಡಿದ್ದಾರೆ. ಎಲ್ಲ ಹೊಡೆದ್ಬಿಟ್ಟು ನಾನೊಬ್ಬ ಸೂರ ಆಗೋಕ್ಕೆ ಹೊರಟವನಲ್ಲ, ಇದು ಎಷ್ಟು ವಿಪರ್ಯಾಸ. ಸರ್ಕಾರ ಅದನ್ನು ಯೂನಿಫಾರ್ಮ್ ಅಂತ ತೀರ್ಮಾನ ಮಾಡಿದರೆ ಅದನ್ನು ಹಾಕ್ಬೋದು. ಯೂನಿಫಾರ್ಮಲ್ಲಿ ಅದಿಲ್ಲ ಅಂತ ಹೇಳಿದರೆ ಅದನ್ನು ಹಾಕೋಕ್ಕಾಗಲ್ಲ. ಸಮವಸ್ತ್ರ ಎಲ್ಲ ಮಕ್ಕಳಿಗೆ ಏನು ಕೊಡ್ತಾರೆ ಅದೇ ಸಮವಸ್ತ್ರ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ನವರಾಗಲಿ ಇವತ್ತು ಹತಾಶರಾಗಿಬಿಟ್ಟಿದ್ದಾರೆ. ಇವತ್ತೆಲ್ಲೋ ತಮ್ಮ ನೆಲೆ ಕಳ್ಕೊಂಡಿದ್ದೀವಿ ಅನ್ನೋಂಥ ಭಾವನೆ ಅವ್ರಿಗೆ ಬರ್ತಾ ಇದೆ. ಹಾಗಾಗಿ ಮನಸ್ಸಿಗೆ ಬಂದಂಗೆ ನಾಲಿಗೆ ಮೇಲೆ ಹತೋಟಿ ಇಲ್ಲದೇ ಮಾತಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಆಗುತ್ತೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಪ್ಲಸ್ ಆಗಲ್ಲ. ಅವರು ಎಷ್ಟೆಷ್ಟು ಹಿಂದುತ್ವವನ್ನು ವಿರೋಧಿಸ್ತಾರೆ, ಎಷ್ಟೆಷ್ಟು ಯಾವುದೋ ಒಂದು ಜನಾಂಗವನ್ನು ಓಲೈಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಅವರಿಗೆ ತಿರುವು ಆಗ್ತದೆ. ಯಾವ ದೃಷ್ಟಿ ಇಟ್ಕೊಂಡು ಈ ಮಾತು ಹೇಳ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಮಕ್ಕಳನ್ನು ಶಾಲೆ ಕಳಿಸೋದು ಯಾವ ಉದ್ದೇಶಕ್ಕೆ? ಎಲ್ಲರೂ ಒಂದು ಒಳ್ಳೆಯ ವಿದ್ಯೆ ಪಡಿಬೇಕು. ಅಲ್ಲಿ ಏನಂದರೆ ಶ್ರೀಮಂತಿಕೆ, ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇರಬಾರ್ದು. ನಾನು ದೊಡ್ಡವನು ಸಣ್ಣವನು ಅನ್ನೋ ಈ ಭೇದ ಭಾವದಿಂದ ಎಲ್ಲರೂ ಸಮಾನವಾಗಿ ಮಕ್ಕಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಶಾಲೆಯಲ್ಲಿ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಹಾಕ್ತೀವಿ ನಾವು. ಇದನ್ನು ಉದ್ದೇಶನ ಅರ್ಥ ಮಾಡಿಕೊಳ್ಳಾರ್ದನ ಸುಮ್ಮನೆ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಏನಾದರೂ ಮಾತಾಡ್ತಾರಂದರೆ ಅರ್ಥ ಇಲ್ಲ. ಇವತ್ತು ಹೈಕೋರ್ಟ್ ಏನಾದರೂ ಒಂದು ಇದಕ್ಕೆ ತೀರ್ಮಾನ ಮಾಡಬೇಕಾಗಿದ್ರೆ ಸುಮ್ಮನೆ ತೀರ್ಮಾನ ಮಾಡಿರೋದಿಲ್ಲ. ಒಂದು ತೀರ್ಪು ಕೊಟ್ಟರೆ ಅನ್ನೋದ್ನಾಗ ಮತ್ತು ಇವರು ಸಂವಿಧಾನದ ಬಗ್ಗೆ ಭಾಳ ಅತ್ಯಂತ ಅದ್ಭುತವಾಗಿ ಮಾತಾಡ್ತಕ್ಕಂಥವ್ರು ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಇವತ್ತು ನಾವು ಗೌರವಿಸೋದಿಲ್ಲ ಅಂದರೆ ನಾನು ಏನು ಮಾತಾಡಬೇಕಾಗತ್ತೆ? ಸ್ವಾಮಿಯವರು ತಮ್ಮದಾದ ಪರಂಪರೆ ಐತೆ, ತಮ್ಮದು ಇತಿಹಾಸ ಐತೆ, ಅವ್ರದ್ದು ಒಂದು ಡ್ರೆಸ್ ಕೋಡು ಅವ್ರು ಏನಂದರೆ ತಾವು ಹಾಕ್ಕೊಳ್ತಾರೆ. ಅದನ್ನು ನಾವು ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅದು ಹಂಗೆ ಆಗಿಬಿಟ್ಟಿದ್ರೆ ಕಾಂಗ್ರೆಸ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಷ್ಟ್ರೀಯ ಯುವ ನಾಯಕ ರಾಹುಲ್ ಗಾಂಧಿ ಹಿಡಿದು ಪಾಕಿಸ್ತಾನಕ್ಕೆ ಭಾರತೀಯ ಜನತಾ ಪಾರ್ಟಿಯವ್ರು ಬೈದರೆ ಪಾಕಿಸ್ತಾನ ಪರವಾಗಿ ಮಾತಾಡುವಂಥ ಸಂಸ್ಕೃತಿ ಪ್ರಾರಂಭ ಆಗಿಬಿಟ್ಟಿದೆ. ಅಂದರೆ ಬಿ ಜೆ ಪಿ ಯಾವ ದೇಶಭಕ್ತಿ ಮಾತಾಡಿದ್ರೆ ದೇಶ ವಿರುದ್ಧ ಮಾತಾಡೋದು. ಇವತ್ತು ನೋಡ್ತಾ ಇದ್ದೀರಿ ಎಲ್ಲ ಕಡೆ ರಾಹುಲ್ ಗಾಂಧಿಯ ಹೇಳಿಕೆಗಳು, ಸಿದ್ದರಾಮಯ್ಯ ಹೇಳಿಕೆಗಳು, ಡಿ ಕೆ ಶಿವಕುಮಾರ್ ಹೇಳಿಕೆಗಳು, ಅವರು ಬಿ ಜೆ ಪಿ ವಿರುದ್ಧ ಹೇಳಿಕೆ ಕೊಡೋದ್ರ ಸಲುವಾಗಿ ಅವರ ರಾಷ್ಟ್ರೀಯತೆಯೂ ಮರೆತು ಬಿಡ್ತಾರೆ, ಸಂವಿಧಾನನೂ ನೆನಪಾರ್ತಾರೆ, ಕೋರ್ಟ್ಗಳಿಗೆ ಗೌರವ ಕೊಡೋದನ್ನು ನೆನಪಾರ್ತಾರೆ. ಈ ರೀತಿ ಒಂದು ಕಾಂಗ್ರೆಸ್ ನೀತಿ ಏನಾಗಿದೆ ಅಂದರೆ ಅವರಿಗೆ ಬಿ ಜೆ ಪಿಯ ವಿರುದ್ಧ ಮಾಡೋದಕ್ಕೆ ಒಂದೇ ಒಂದು ಕೆಲಸ ಅಂದರೆ ಬಿ ಜೆ ಪಿಗೆ ಯಾವುದನ್ನು ಸಮರ್ಥನೆ ಮಾಡ್ತದೆ ಅದನ್ನು ವಿರೋಧ ಮಾಡೋದಂತಾಗಿ ಕಾಂಗ್ರೆಸ್ಸು ಇವತ್ತು ಯಾರೂ ಕಾಣಿಲ್ಲ. ಕಾಂಗ್ರೆಸ್ ತನ್ನ ನೆಲೆಯನ್ನು ತಾನೇ ಕಳ್ಕೊತಾ ಇದೆ. ಇವರು ಏನಾಗಿದ್ದಾರೆ, ರಾಷ್ಟ್ರೀಯ ನಾಯಕತ್ವ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಅವರಿಗೆ ಬೌದ್ಧಿಕ ದಿವಾಳಿತನ ಬಂದ್ಬಿಟ್ಟಿದೆ ಆ ಪಕ್ಷಕ್ಕೆ. ಹಿಜಾಬ್ ವ್ಯಾಪಾರ ದಂಗಲ್ ಈಗ ಟಾರ್ಗೆಟ್ ಸಲಾಂ. ಕೊಲ್ಲೂರಿನ ಸನ್ನಿಧಾನದಲ್ಲಿ ಶುರು ಪೂಜೆ ಫೈಟ್. ದೇವ ಅಂಗಳಕ್ಕೆ ಹೊಸ ವಿವಾದದ ಚೆಂಡು. ಹಾಗಾದ್ರೆ ಏನಾಗ್ತಾ ಇದೆ, ದೇವಸ್ಥಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು, ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಸಲಾಂ ಮಂಗಳಾರತಿ ಹೆಸರನ್ನ ತೆಗೆಯೋದಕ್ಕೆ ಇಲ್ಲಿ ಆಗ್ರಹವನ್ನ ಮಾಡಲಾಗಿದೆ. ಕೊಲ್ಲೂರಲ್ಲಿ ನಡೆಸುವ ಸಲಾಂ ಮಂಗಳಾರತಿಯನ್ನ ಈ ಒಂದು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಡೆಸಲಾಗುತ್ತೆ. ಸಲಾಂ ಮಂಗಳಾರತಿ ಅಂತ ಹೆಸರಲ್ಲಿ ಅಲ್ಲಿ ಆರತಿಯನ್ನ ಬೆಳಗಲಾಗುತ್ತೆ. ದೇವಸ್ಥಾನದ ಅಧಿಕಾರಿಗಳಿಗೆ ವಿಎಚ್ಪಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ರೀತಿಯಾದಂತಹ ಒಂದು ಸಲಾಂ ಮಂಗಳಾರತಿಯನ್ನ ಬೇಡ ಅಂತ ಹೇಳಿ. ಟಿಪ್ಪು ಸುಲ್ತಾನ್ ನೆನಪಿನಲ್ಲಿ ನಡೆಯುತ್ತೆ ಮಂಗಳಾರತಿ. ಟಿಪ್ಪುವನ್ನ ಕ್ರೂರಿ, ಮತಾಂಧ, ಹಿಂದೂ ವಿರೋಧಿ ಅಂತ ಹೇಳಿದ್ದಾರೆ ವಿಎಚ್ಪಿ ಅವರು. ಸಾವಿರಾರು ಹಿಂದೂಗಳನ್ನ ಟಿಪ್ಪು ನರಮೇಧ ನಡೆಸಿದ್ದಾನೆ. ನೂರಾರು ದೇವಸ್ಥಾನಗಳು ಟಿಪ್ಪುವಿನಿಂದ ಧ್ವಂಸಗೊಂಡಿವೆ. ಮೂಕಾಂಬಿಕೆಗೆ ಸಲಾಂ ಹೆಸರಲ್ಲಿ ಮಂಗಳಾರತಿ ಮಾಡ್ತಾ ಇರೋದು ಖೇದಕರ. ಇದರಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆಯಾಗುತ್ತೆ. ಸಲಾಂ ಹೆಸರಲ್ಲಿ ಮಂಗಳಾರತಿಯನ್ನ ಮಾಡುವುದರ ಮೂಲಕ ಈ ಮಂಗಳಾರತಿ ಗುಲಾಮಗಿರಿಯ ಸಂಕೇತ. ಈ ಬಗ್ಗೆ ಧಾರ್ಮಿಕ ದತ್ತಿ ಇಲಾಖೆ ಕ್ರಮವನ್ನ ಕೈಗೊಳ್ಳಬೇಕು. ಸಲಾಂ ಹೆಸರನ್ನ ತೆಗೆದು ದೇವರ ಹೆಸರಲ್ಲಿ ಮಂಗಳಾರತಿ ಮಾಡಿ. ಧಾರ್ಮಿಕ ದತ್ತಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಲಾಂ ಬದಲು ದೇವರ ಹೆಸರಲ್ಲಿ ಮಂಗಳಾರತಿಗೆ ವಿಎಚ್ಪಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಆರತಿ ಆಗುವಂತಹ ಸಂದರ್ಭದಲ್ಲಿ ಆ ಹೆಸರನ್ನ ಇಡಲಾಗಿದೆ. ಆದ್ರೆ ಆತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈಗ ವಿಎಚ್ಪಿ ಅವರು ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆತ ಕ್ರೂರಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಟಿಪ್ಪು ನೆನಪಿನಲ್ಲಿ ನಡೆಯುವಂತಹ ಮಂಗಳಾರತಿಗೆ ದೇವರ ಹೆಸರನ್ನ ಇಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಮೂಲಕ ಸಲಾಂ ಮಂಗಳಾರತಿಗೆ ಬ್ರೇಕ್ ಬೀಳುತ್ತಾ. ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ.
ಆದರೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಒಬ್ಬ ಕ್ರೂರಿ ಮತಾಂಧ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಸಾವಿರಾರು ಹಿಂದೂಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿದಂತಹ ನೂರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂತಹ ಟಿಪ್ಪು ಸುಲ್ತಾನ್ನ ಹೆಸರಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಸಲಾಂ ಎಂಬ ಹೆಸರಿನಲ್ಲಿ ದೇವಿಗೆ ಮಂಗಳಾರತಿ ಆಗುತ್ತೆ. ಇದನ್ನು ನಾವು ಖಂಡಿಸ್ತೇವೆ. ಲಕ್ಷಾಂತರ ತಾಯಿ ಮೂಕಾಂಬಿಕೆಯ ಭಕ್ತರ ಮನಸ್ಸಿಗೆ ಇವನ ಹೆಸರಲ್ಲಿ ಆಗುತ್ತಿರುವಂತಹ ಮಂಗಳಾರತಿ ಏನಿದೆ ಇದು ನೋವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಮನವಿಯನ್ನು ಇವತ್ತು ಕೊಡಲಿಕ್ಕಿದ್ದೇವೆ. ತಕ್ಷಣ ಇದರ ಬಗ್ಗೆ ಗಮನ ಕೊಟ್ಟು ಯಾವುದು ಟಿಪ್ಪುವಿನ ಹೆಸರಲ್ಲಿ ಆಗುತ್ತಿರುವಂತಹ ಸಲಾಂ ಎಂಬ ಹೆಸರಲ್ಲಿ ಆಗುತ್ತಿರುವಂತಹ ಮಹಾಮಂಗಳಾರತಿ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್ ಶೆಟ್ಟಿ, ಈ ಒಂದು ಸಲಾಂ ಮಂಗಳಾರತಿ ಯಾವ ರೀತಿಯಾಗಿ ನಡೆಯುತ್ತೆ, ಎಷ್ಟು ದಿನಗಳಿಗೊಮ್ಮೆ ನಡೆಯುತ್ತೆ, ಇದರ ಬಗ್ಗೆ ಈಗ ಇಷ್ಟು ತಕರಾರನ್ನ ಯಾಕಿತ್ತಾ ಇದ್ದಾರೆ? ನಮಿತಾ, ಇದು ಸಲಾಂ ಮಂಗಳಾರತಿ ಅನ್ನುವಂಥದ್ದು ಸಂಜೆ ರಾತ್ರಿ 8 ಗಂಟೆ ನಡೆಯುವಂಥದ್ದು. ಸೊ ಪ್ರತಿನಿತ್ಯ ರಾತ್ರಿ 8 ಗಂಟೆ ಒಂದು ಮಂಗಳಾರತಿ ನಡೆಯುತ್ತೆ. ಅದಕ್ಕೆ ಸಲಾಂ ಅನ್ನುವಂಥದ್ದು ಹೆಸರಿಡಲಾಗಿದೆ ಅಂತ ಕೇಳಿ ಬರ್ತಾ ಇದೆ. ಇನ್ನು ಟಿಪ್ಪು ಯಾವಾಗ ಬಂದಿದ್ದ ಕೈ ಮುಗ್ದು ಹೋಗಿದ್ದ ಆ ದಿನಗಳ ನಂತರ ಇದು ಸಲಾಂ ಮಂಗಳಾರತಿ ನಡೀತಾ ಇರುವಂತದ್ದು ಅನ್ನುವಂತ ಮಾತು ಇತಿಹಾಸದಿಂದ ಕೇಳಿ ಬಂದಿರುವಂತದ್ದು. ಈಗ ಸದ್ಯಕ್ಕೆ ವಿಶ್ವ ಹಿಂದೂ ಪರಿಷತ್ನವರು ಆ ಸಲಾಂ ಹೆಸರು ತೆಗಿಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿರುವಂತದ್ದು. ಏನು ದೇವಾಲಯದ ಆಡಳಿತ ಮಂಡಳಿಗೆ, ದೇವಾಲಯ ಆಡಳಿತ ಮಂಡಳಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ, ನಂತರ ಅದಕ್ಕೆ ಕ್ರಮ ತಗೊಳ್ತೇವೆ, ತೆಗಿಬೇಕೋ ಬೇಡವೋ ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಹಿರಿಯ ಅರ್ಚಕರು ಮತ್ತು ಹಿರಿಯ ಏನು ಆ ದೇವಾಲಯದಲ್ಲಿ ಇರುವಂತಹ ಅರ್ಚಕರು ಹೇಳಿರೋ ಪ್ರಕಾರ ಸಲಾಂ ಮಂಗಳಾರತಿ ಟಿಪ್ಪು ಬಂದು ಕೈ ಮುಗ್ದು ಹೋಗಿದ್ದ ಆ ನಂತರದಲ್ಲಿ ಇದು ಮಂಗಳಾರತಿ ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಸಲಾಂ ಅನ್ನುವಂತ ಹೆಸರು ಪರ್ಟಿಕ್ಯುಲರ್ ಆಗಿ ದಾಖಲಿಲ್ಲ. ಆದ್ರೆ ಊರವರು ಸಲಾಂ ಮಂಗಳಾರತಿ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ಸೊ ಟಿಪ್ಪು ಯಾವಾಗ ಬಂದು ಕೈ ಮುಗ್ದು ಹೋದ ಆ ಬಳಿಕ ಇದು ಹೆಸರು ಬಂದಿರುವಂತದ್ದು. ಒಟ್ಟಾರೆ ಸದ್ಯಕ್ಕೆ ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ತೆಗಿಬೇಕು ಅನ್ನುವಂತ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕೂಡ ದೇವಾಲಯದ ಆಡಳಿತ ಮಂಡಳಿ ಕೂಡ ಈ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ, ತೆಗಿಬೇಕೋ ಬೇಡವೋ. ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅಂದ್ರೆ ಮೊದಲಿನಿಂದಲೂ ಕೂಡ ಈ ಒಂದು ಯಾವಾಗ ಟಿಪ್ಪು ಸುಲ್ತಾನ್ ಒಂದು ಆಗಮನ ಆಯ್ತು ಆವತ್ತಿನಿಂದಲೂ ಕೂಡ ನಡೀತಾನೆ ಇದೆಯಾ ಹೇಗೆ? ಹೌದು ನಮಿತಾ, ಯಾಕಂದ್ರೆ ಇದು ಟಿಪ್ಪು ಬಂದು ಇಲ್ಲಿ ದೇವಾಲಯದ ಕೈ ಮುಗ್ದು ಹೋಗಿದ್ದ ಆ ನಂತರದಲ್ಲಿ ಇದು ಮಂಗಳಾರತಿ ನಡೀತಾ ಇರುವಂತದ್ದು. ಇದಕ್ಕೆ ಪಟ್ಟಿಗೆ ದಾಖಲೆ ಅನ್ನೋದು ಇಲ್ಲ. ಆದ್ರೆ ಒಂದು ಮಾತುಗೆ ಇದೆ, ಆ ಊರವರು ಈ ಬಗ್ಗೆ ಹೇಳ್ತಾ ಬಂದಿರುವಂತದ್ದು. ಆ ಜೊತೆಗೆ ಇದು ಮಂಗಳಾರತಿ ಕೂಡ ನಡೆದುಕೊಂಡ್ ಬರ್ತಾ ಇರುವಂತದ್ದು. ಪಟ್ಟಿಗೆ ದಾಖಲೆ ಅನ್ನೋದು ಇಲ್ಲ. ಇದರ ಸಲಾಂ ಮಂಗಳಾರತಿ ಈ ಹೆಸರು ಯಾವುದೇ ದಾಖಲೆ ಇಲ್ಲ. ಆದ್ರೆ ಮಾತು ಮತ್ತು ಕೆಲವು ಇತಿಹಾಸಗಳು ಹೇಳೋ ಪ್ರಕಾರ ಇದು ನಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಈಗಲೂ ಕೂಡ ನಡೀತಾ ಇದೆ. ದೇವಾಲಯ ಕೂಡ ಆಡಳಿತ ಮಂಡಳಿ ಕೂಡ ಹೇಳಿರುವಂತದ್ದು ಮೊದಲಿಂದ ನಡ್ಕೊಂಡ್ ಬರ್ತಾ ಇದ್ದು. ಆದ್ರೆ ಇದಕ್ಕೆ ದಾಖಲೆ ಯಾವುದಿಲ್ಲ. ಸೊ ಒಟ್ಟಾರೆ ಟಿಪ್ಪು ಬಂದಾಗಿನಿಂದ ಇತಿಹಾಸ ಏನಿದೆ ಅದು ಇತಿಹಾಸ ಕೂಡ ಈಗಲೂ ನಡ್ಕೊಂಡ್ ಬರ್ತಾ ಇರುವಂತದ್ದು. ಒಟ್ಟಾರೆ ಆ ಇತಿಹಾಸ ಮತ್ತು ಸದ್ಯದ ಪರಿಸ್ಥಿತಿ ವಿಶ್ವ ಹಿಂದೂ ಪರಿಷತ್ನವರು ಅದನ್ನ ತೆಗೆದು ಹಾಕ್ಬೇಕು ಅನ್ನುವಂತ ಒತ್ತಡ ಮಾಡ್ತಾ ಇದೆ. ಏನ್ ಡಿಮ್ಯಾಂಡ್ ಅವ್ರದಂದ್ರೆ ಬೇರೆ ದೇವರ ಹೆಸರಲ್ಲಿ ಮಾಡ್ಬೇಕು ಅಂತನಾ? ಅಲ್ಲ, ಆ ಪರ್ಟಿಕ್ಯುಲರ್ ಮಂಗಳಾರತಿಯಲ್ಲಿ ಸಲಾಂ ಬೇಡ, ಮಂಗಳಾರತಿ ನಡಿಬೇಕು, ಖಾಲಿ ಮಂಗಳಾರತಿ ಸಾಕು, ಸಲಾಂ ಬೇಡ, ಟಿಪ್ಪು ಹೆಸರಿನಲ್ಲಿ ನಡೆಯುವಂತ ಮಂಗಳಾರತಿ ಬೇಡ, ಸಲಾಂ ತೆಗಿಬೇಕು ಅನ್ನುವಂತ ಹೆಸರನ್ನು ತೆಗಿಬೇಕು ಅನ್ನುವಂಥದ್ದು ಒತ್ತಾಯ ಮಾಡಿರುವಂತದ್ದು. ಅಮಿತಾ, ಎಸ್, ಈಗ ಇದಕ್ಕೆ ಏನ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಏನಾದ್ರು ಕೊಟ್ಟಿದ್ದಾರಾ ಹೇಗೆ? ಶಶಿಕಲಾ ಜೊಲ್ಲೆಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅವರು? ಸದ್ಯಕ್ಕೆ ದೇವಾಲಯದ ವ್ಯವಸ್ಥಾ ಸಮಿತಿ ಇದೆ ಮತ್ತು ಆಡಳಿತ ಮಂಡಳಿ ಇದೆ. ಅದು ಈಗ ಈ ಮನವಿಯನ್ನ ತೆಗೆದುಕೊಂಡು ಇದ್ರ ಬಗ್ಗೆ ಕಮಿಟಿಯಲ್ಲಿ ಚರ್ಚೆ ಮಾಡ್ತಾರೆ. ನಂತರದಲ್ಲಿ ಸಲಾಂ ತೆಗಿಬೇಕು ಬೇಡವೋ ಇಡಬೇಕು ಮತ್ತು ಮುಂದಿನ ಮಂಗಳಾರತಿ ಯಾವ ರೀತಿ ನಡೀಬೇಕು ಅನ್ನುವಂಥದ್ದು ಕೂಡ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಹೇಳಿರುವಂತದ್ದು. ಈ ಮನವಿ ತೆಗೆದುಕೊಂಡಿದ್ದಾರೆ. ಮುಂದೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕಾದಂಬರಿಯಾಗಿದೆ. ಯಾಕಂದ್ರೆ ಈಗ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ, ಇಷ್ಟು ವರ್ಷಗಳ ಕಾಲ ಈ ರೀತಿಯಂತಹ ಒಂದು ಆಚರಣೆ ಅಥವಾ ಸಂಪ್ರದಾಯ ಮಂಗಳಾರತಿ ಆ ಒಂದು ಹೆಸರು ನಡ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನ ಕೇಳುವಂತಹ ಏನಾದ್ರೂ ಪ್ರಯತ್ನಗಳಾಗಬಹುದಾ ಹೇಗೆ ಅಂತ? ಹೌದು ನಮಿತ್, ಯಾಕಂದ್ರೆ ಇತಿಹಾಸವನ್ನು ಪುನಃ ಅದನ್ನ ಚರ್ಚೆಗೆ ಬರುತ್ತೆ. ಇತಿಹಾಸದಲ್ಲಿ ಏನಿತ್ತು ಮತ್ತು ಯಾಕೆ ಇದನ್ನ ಹಿಡಿಯಲಾಗಿತ್ತು ಮತ್ತೆ ಅದಕ್ಕೆ ದಾಖಲೆ ಇದೆಯಾ ಇಲ್ವಾ ಮತ್ತು ಈ ಹೆಸರನ್ನ ಪಟ್ಟಿಗೆ ಹೇಗೆ ಬಂತು ಅನ್ನುವಂಥದ್ದು ಕೂಡ ಎಲ್ಲ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತರ ಮಂಗಳಾರತಿ ಹೆಸರಿಡಬೇಕು ಮತ್ತು ಯಾವ ತರ ನಡಿಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನು 2 ದಿನಗಳಲ್ಲಿ ಈ ನಿರ್ಧಾರ ಪ್ರಕಟ ಮಾಡುತ್ತೆ ದೇವಾಲಯ. ನಮಿತಾ, ಓಕೆ, ಈಗ ಪರೀಕ್ಷಿತ್ ಈಗ ಈ ತರದ ಒಂದು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ ಇವರು ಅಂತ ಹೇಳಿ, ಪ್ರಮುಖವಾಗಿ ಈಗ ನೀವೇ ಹೇಳಿದ ಹಾಗೆ ಅವತ್ತಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಆರತಿ ಇದು. ಯಾವುದೇ ರೀತಿಯಾದಂತಹ ಇದರಲ್ಲಿ ಪ್ರಾಬ್ಲಮ್ ಆಗಿರ್ಲಿಲ್ಲ, ಯಾವುದೇ ರೀತಿಯಾದ ಸಮಸ್ಯೆಗಳು ಆಗಿರ್ಲಿಲ್ಲ, ಎಲ್ಲರೂ ಕೂಡ ಒಪ್ಪಿಕೊಂಡೇ ಮಾಡಿರುವಂತಹ ಒಂದು ಆರತಿ ಆಗಿತ್ತು. ಹಿನ್ನೆಲೆಗಳನ್ನು ಕೂಡ ನಾವು ಗಮನಿಸಿದ್ರೆ, ಸೊ ಇಂತಹ ಸಂದರ್ಭದಲ್ಲಿ ಇದು ಮತ್ತೆ ಇನ್ನೊಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಗಳಿಗೆ ಕಾರಣ ಆಗಬಹುದು ಅಂತ ಅನ್ಸೋದಿಲ್ವಾ? ಹೌದು ನಮಗೆ, ಯಾಕಂದ್ರೆ ಈಗಾಗಲೇ
ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂತಹದ್ದು ಅಭಿಯಾನ ಸ್ಟಾರ್ಟ್ ಆಗಿತ್ತು. ನಂತರದಲ್ಲಿ ಕೊಲ್ಲೂರಿಗೂ ಕೂಡ ಈ ಬೀಸಿ ತಟ್ಟಿತ್ತು, ಮುಸ್ಲಿಂ ವ್ಯಾಪಾರಿಗಳ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು. ದೇವಾಲಯದ ಕಡೆಯಿಂದ ಕೂಡ ಒಂದು ಮನವಿ ಹೋಗಿತ್ತು, ಇದು ಏನು ಸಂಘರ್ಷ ಆಗ್ಬಾರ್ದು ಹೇಳಿ. ಈಗ ಪುನಃ ವಿಶ್ವ ಹಿಂದೂ ಪರಿಷತ್ ಈ ಮನವಿಯನ್ನು ಇಟ್ಟಿದೆ. ಹೀಗಾಗಿ ಮುಂದೆ ಸಂಘರ್ಷ ಇಡಬಾರ್ದು ಮತ್ತೆ ಯಾವುದೇ ಪ್ರತಿಭಟನೆಗಳಾಗಿ ವಿರೋಧ ದೊಡ್ಡ ಮಟ್ಟದಲ್ಲಿ ಬರಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ದೇವಾಲಯ ಒಂದು ಈ ಹೆಸರನ್ನ ತೆಗೆಯುವ ಸಾಧ್ಯತೆ ದಟ್ಟವಾಗಿದೆ. ಮತ್ತೆ ಹಿರಿಯ ಅರ್ಚಕರು, ಆ ಭಾಗದಲ್ಲಿರುವ ಹಿರಿಯ ಅರ್ಚಕರು, ಹಿರಿಯ ಪಂಡಿತರು ಅವರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಸಲಾಂ ಯಾಕೆ ಬಂದು ಪರ್ಟಿಕ್ಯುಲರ್ ಆಗಿ ಆ ಊರವರು ಯಾಕೆ ಇದನ್ನ ಹೇಳ್ಕೊಂಡ್ ಬರ್ತಿದ್ದಾರೆ ಮತ್ತು ದೇವಾಲಯದಲ್ಲಿ ಯಾಕೆ ಇದು ಮೆನ್ಷನ್ ಆಗಿದೆ ಮತ್ತು ದಾಖಲೆಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ಎಲ್ಲವೂ ಚರ್ಚೆಗೆ ಬರುತ್ತೆ. ಚರ್ಚೆ ಕಮಿಟಿಯಲ್ಲಿ ಒಂದು ಚರ್ಚೆ ಮಾಡಿ ಈಗ ಒಂದು ಏನು ಎಲ್ಲಾ ಒಂದು ಬಳಿಕ ನಿರ್ಧಾರ ತಗೊಳ್ತಾರೆ. ಥ್ಯಾಂಕ್ ಯು ಪರೀಕ್ಷಿತ್ ಶೆಟ್ಟಿ ಡೀಟೇಲ್ಸ್ಗೆ. ನಮ್ಮ ಜೊತೆ ಈಗ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಆಗಿರುವಂತಹ ಶರಣ್ ಪಂಪ್ವೇಲ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶರಣ್ ಪಂಪ್ವೇಲ್ ಅವರೇ. ನಮಸ್ಕಾರ, ಹೇಳಿ ಮೇಡಮ್. ಶರಣ್ ಪಂಪ್ವೇಲ್ ಅವರೇ, ಈಗ ನೀವೇ ಅಲ್ಲಿ ಹೋಗಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದೀರಿ, ಅಂದ್ರೆ ಸಲಾಂ ಮಂಗಳಾರತಿಯನ್ನ ಹೆಸರನ್ನ ತೆಗಿಬೇಕು ಅಂತ ಹೇಳಿ. ಸೊ ಏನ್ ಇದರ ಹಿನ್ನೆಲೆ? ಯಾಕಂದ್ರೆ ಹಲವು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಆರತಿ ಅಂತ ಕೇಳ್ಪಟ್ವಿ. ಹೌದು ನೋಡಿ, ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ಸಲಾಂ ಎಂಬಂತ ಹೆಸರಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಅರ್ಚಕರು ಪೂಜೆ ಮಾಡಬೇಕಾದ್ರೆ ಇದು ಸಲಾಂ ಆರತಿ ಅಂತ ಹೇಳ್ತಾರೆ. ಇದರ ಹಿನ್ನೆಲೆಯನ್ನು ತೆಗೆದುಕೊಂಡು ಹೋದ್ರೆ, ಯಾವುದೋ ಒಂದು ಸಮಯದಲ್ಲಿ ಟಿಪ್ಪು ಇಲ್ಲಿ ಬಂದಿದ್ದ, ಅವನು ಇಲ್ಲಿ ಬಂದು ಹರಕೆ ಹೊತ್ತಿದ್ದ, ಅದಕ್ಕೋಸ್ಕರ ಅವನ ಹೆಸರಲ್ಲಿ ನಾವು ಪೂಜೆ ಮಾಡ್ತಿದ್ದೆ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ಹೇಳ್ತಿರುವುದು ಟಿಪ್ಪು ಸುಲ್ತಾನ್ ಮಾಡಿದಂತಹ, ನಮ್ಮ ರಾಜ್ಯದಲ್ಲಿ ಮಾಡಿದಂತಹ ಹಿಂದೂಗಳ ನರಮೇಧ, ನೂರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದವನು ಅಂತ ಒಬ್ಬ ಕ್ರೂರಿ, ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಅಂತ ಒಬ್ಬ ಟಿಪ್ಪು ಸುಲ್ತಾನ್ನ ಹೆಸರಲ್ಲಿ ಒಂದು ಪವಿತ್ರವಾದಂತ ಕ್ಷೇತ್ರ ಅದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ. ಇಡೀ ನಮ್ಮ ದೇಶದಲ್ಲಿ 108 ಶಕ್ತಿ ಪೀಠಗಳಲ್ಲಿ ಅದು ಒಂದು ದೇವಿಯ ಶಕ್ತಿಪೀಠ. ಅಂತ ಒಂದು ಕ್ಷೇತ್ರದಲ್ಲಿ ಒಬ್ಬ ರಾಕ್ಷಸನ ಹೆಸರಲ್ಲಿ ನಾವು ಅಲ್ಲಿ ಆರತಿ ಮಾಡ್ತೇವೆ ಅಂತ ಕೇಳಿದ್ರೆ ಹಿಂದೂ ಸಮಾಜ ಇದನ್ನು ಒಪ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮ್ಮ ಮನಸ್ಸಿಗೆಲ್ಲರಿಗೆ ನೋವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅಲ್ಲಿಯ ಧಾರ್ಮಿಕ ದತ್ತಿ ಇಲಾಖೆಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಸರ್ಕಾರಕ್ಕೂ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ನೀವು ತಕ್ಷಣ ಕೊಲ್ಲೂರಿನಲ್ಲಿ ಆಗುತ್ತಿರುವಂತಹ, ಟಿಪ್ಪುವಿನ ಹೆಸರಲ್ಲಿ ಆಗುತ್ತಿರುವಂತಹ ಸಲಾಂ ಅಂತ ಹೆಸರು ಏನಿದೆ ಮಹಾಮಂಗಳಾರತಿ, ಅದನ್ನು ರದ್ದು ಮಾಡಬೇಕು. ಆರತಿಯನ್ನು ನೀವು ಮಾಡಿ ಆ ಹೆಸರನ್ನು ತೆಗೆಯಬೇಕು ಅಂತೇಳಿ ನಮ್ದು ಆಗ್ರಹ. ಈಗ ಶರಣ್ ಪಂಪ್ವೇಲ್ ಅವರ, ಈಗ ಹಲವು ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಆರತಿ, ಇದು ಸೇವೆಯ ರೀತಿಯಲ್ಲಿ ಏನಾದ್ರು ಮಾಡ್ಲಾಗ್ತಾ ಇತ್ತಾ ಅಥವಾ ಅದು ಕೇವಲ ಆರತಿಯಾಗಿ ಉಳಿದಿತ್ತಾ, ಹೇಗೆ ಅಂತ? ನೋಡಿ, ಸೇವೆಯ ರೂಪದಲ್ಲಿ ಯಾರೋ ಒಬ್ಬ ಒಂದು ಒಳ್ಳೆ ಆಡಳಿತ ಮಾಡಿದವ, ಒಬ್ಬ ಒಳ್ಳೆ ರಾಜ ಬಂದು ಅವನು ಸೇವೆ ಮಾಡಿದ್ದಾನೆ, ಅವನು ಹರಕೆ ಹೊತ್ತಿದ್ದಾನೆ ಅಂತ ಹೇಳಿ ನಂಬಲಿಕ್ಕೆ ಸಾಧ್ಯ ಇದೆ. ಆದ್ರೆ ಒಬ್ಬ ಕ್ರೂರಿ ಇವನು, ನಾವು ಕೊಡಗಿನಲ್ಲಿ ನಾವು ಮಾತಾಡಿದ್ರೆ, ಮಂಡ್ಯದಲ್ಲಿ ಮಾತಾಡಿದ್ರೆ, ಮೈಸೂರಿನಲ್ಲಿ ಮಾತಾಡಿದ್ರೆ ಇವನ ಬಗ್ಗೆ ಹೇಳ್ತಾರೆ. ಲಕ್ಷಾಂತರ ಜನರನ್ನು ಕೊಂದಂತವ ಇದೇ ಭಗವತಿ ಕ್ಷೇತ್ರ ಕೊಡಗಲ್ಲಿ ಇದೆ. ಅಲ್ಲಿ ಭಗವತಿ ಕ್ಷೇತ್ರವನ್ನು, ಇದೇ ದೇವಿಯ ದೇವಸ್ಥಾನವನ್ನು ಧ್ವಂಸ ಮಾಡಿದವ ಇವೊಂದು ಹೆಸರಲ್ಲಿ ಇಲ್ಲಿ ನಡೀತದೆ ಅಂತ ಕೇಳಿದ್ರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಗುಲಾಮಗಿರಿಯ ಸಂಕೇತ. ಈಗ ನಿಮ್ಮ ಪ್ರಕಾರ ಆ ಹೆಸರನ್ನ ಮಾತ್ರ ಕಟ್ ಮಾಡ್ಬೇಕು, ಅದರ ಬದಲಾಗಿ ದೇವರ ಹೆಸರನ್ನ ಇಡಬೇಕು ಅನ್ನುವಂಥದ್ದು? ಹೌದು, ನಾವು ಹೇಳ್ತಿರೋದು ಬೇರೆ ಯಾರ ಹೆಸರಲ್ಲಿ ಮಾಡ್ಲಿ, ಆದ್ರೆ ಟಿಪ್ಪುವಿನ ಹೆಸರಲ್ಲಿ ಅದನ್ನು ಸಂಕಲ್ಪ ಮಾಡಿಕೊಂಡು ಸಲಾಂ ಅಂತ ಏನು ಹೆಸರಿಟ್ಟಿದ್ದಾರೆ ಅದನ್ನು ಅವ್ರು ಕೈ ಬಿಡಬೇಕು. ಇದು ಕೇವಲ ಇವತ್ತು ಕೊಲ್ಲೂರಿನಲ್ಲಿ ಮಾತ್ರ ಅಲ್ಲ, ಇವತ್ತು ಗೋಕರ್ಣದಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳುವಂತ ಮಾಹಿತಿ ಇದೆ. ಹಾಗಾಗಿ ನಾನು ಎಲ್ಲೆಲ್ಲ ದೇವಸ್ಥಾನದಲ್ಲಿ ಟಿಪ್ಪುವಿನ ಹೆಸರಲ್ಲಿ ಇದನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನು ನಿಲ್ಲಿಸಬೇಕು ಅಂತೇಳಿ ನಮ್ದು ಬಲವಾದಂತಹ ಆಗ್ರಹ ಇದು. ಓಕೆ, ಥ್ಯಾಂಕ್ ಯು ಶರಣ್ ಪಂಪ್ವೇಲ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮದ್ರಸಾ ಶಾಲೆಗಳು ಯಾಕೆ ಬೇಕು, ರಾಜ್ಯದಲ್ಲಿ ಮದ್ರಸಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಯಾಕೆ ಬೇಕು ಮದ್ರಸಾಗಳು, ರಾಜ್ಯದಲ್ಲಿ ಮದ್ರಸಾ ಶಾಲೆಗಳು ಯಾಕೆ ಬೇಕಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಮದ್ರಸಾದಲ್ಲಿ ಪ್ರಚೋದನಕಾರಿಯಾಗಿ ಪಾಠಗಳನ್ನ ಮಾಡಲಾಗುತ್ತೆ. ಮದ್ರಸಾದಲ್ಲಿ ಓದಿದ್ರೆ ದೇಶದ ವಿರುದ್ಧ ತಿರುಗಿ ಬೀಳ್ತಾರೆ. ಮದ್ರಾಸದಲ್ಲಿ ಓದಿದವರು ಭಾರತ್ ಮಾತಾ ಕಿ ಜೈ ಅನ್ನಲ್ಲ. ಮುಸ್ಲಿಮರಿಗೆ ಕಲಿಯೋಕೆ ಏನ್ ಸರ್ಕಾರಿ ಶಾಲೆಗಳಿಲ್ವಾ? ಮದ್ರಸಾ ಬಗ್ಗೆ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಕೇಳ್ತೀನಿ ಕಾಂಗ್ರೆಸ್ ಮುಖಂಡರು, ಇವತ್ತು ಮದ್ರಾಸಾ ಶಾಲೆಗಳು ಯಾಕೆ ಬೇಕು? ಮದ್ರಾಸಾ ಶಾಲೆಗಳು ಏನ್ ಬೋಧನೆ ಮಾಡ್ತಾರೆ? ದೇಶದ್ರೋಹವನ್ನು ಮುಗ್ಧ ಮಕ್ಕಳ ಮೇಲೆ, ಅವು ನಮ್ಮ ಮಕ್ಕಳೇ, ಆ ಮುಗ್ಧ ಮಕ್ಕಳ ಮೇಲೆ
ಪ್ರಚೋದನಕಾರಿ ಪಾಠ ಮಾಡ್ತಾರೆ, ನಾಳೆ ದೇಶದ ವಿರುದ್ಧ ತಿರುಗಿಬಿಡ್ತಾರೆ ಅಂತ ಶಿಕ್ಷಣವನ್ನು ಮದ್ರಾಸಗಳಲ್ಲಿ ಕಲಿಸ್ತಾರೆ. ನಾವು ಒತ್ತಾಯ ನಮ್ಮ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರು ಹೇಳಿದ್ವಿ, ಇವತ್ತು ಮದ್ರಾಸ ಶಾಲೆಗಳನ್ನು ಬ್ಯಾನ್ ಮಾಡಬೇಕು. ಯಾಕೆ ಶಾಲೆಗಳು ಇಲ್ವಾ? ಹಿಂದೂ ಮುಸಲ್ಮಾನ್ ಕ್ರೈಸ್ತರಲ್ಲ, ಭಾರತೀಯ ಮಕ್ಕಳು ತಾನೆ, ಭಾರತ ಮಾತೆಯ ಮಕ್ಕಳು. ಅಲ್ಲಿ ಯಾಕೆ ಮದ್ರಾಸಲ್ಲಿ ಯಾಕೆ ನಿಮಗೆ ಶಾಲೆ ಬೇಕು? ಏನು ದೇಶದ್ರೋಹದ ಪಾಠ ಮಾಡ್ತೀರಿ ನೀವು? ಅವನ್ನೆಲ್ಲ ಬ್ಯಾನ್ ಮಾಡಬೇಕು. ನಾನು ಕೇಳ್ತೀನಿ ಕಾಂಗ್ರೆಸ್ ಮುಖಂಡರು, ಇವತ್ತು ಮದ್ರಾಸ ಶಾಲೆಗಳು ಯಾಕೆ ಬೇಕು? ಮದ್ರಾಸ ಶಾಲೆಗಳು ಏನ್ ಬೋಧನೆ ಮಾಡ್ತಾರೆ? ದೇಶದ್ರೋಹವನ್ನು ಮುಗ್ಧ ಮಕ್ಕಳ ಮೇಲೆ, ಅವು ನಮ್ಮ ಮಕ್ಕಳೇ, ಆ ಮುಗ್ಧ ಮಕ್ಕಳ ಮೇಲೆ ಪ್ರಚೋದನಕಾರಿ ಪಾಠ ಮಾಡ್ತಾರೆ, ನಾಳೆ ದೇಶದ ವಿರುದ್ಧ ತಿರುಗಿಬಿಡ್ತಾರೆ ಅಂತ ಶಿಕ್ಷಣವನ್ನು ಮದ್ರಾಸಗಳಲ್ಲಿ ಕಲಿಸ್ತಾರೆ. ನಾವು ಒತ್ತಾಯ ನಮ್ಮ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರು ಹೇಳಿದ್ವಿ, ಇವತ್ತು ಮದ್ರಾಸ ಶಾಲೆಗಳನ್ನು ಬ್ಯಾನ್ ಮಾಡಬೇಕು. ಯಾಕೆ ಶಾಲೆಗಳು ಇಲ್ವಾ? ಹಿಂದೂ ಮುಸಲ್ಮಾನ್ ಕ್ರೈಸ್ತರಲ್ಲ, ಭಾರತೀಯ ಮಕ್ಕಳು ತಾನೆ, ಭಾರತ ಮಾತೆಯ ಮಕ್ಕಳು. ಅಲ್ಲಿ ಯಾಕೆ ಮದ್ರಾಸಲ್ಲಿ ಯಾಕೆ ನಿಮಗೆ ಶಾಲೆ ಬೇಕು? ಏನು ದೇಶದ್ರೋಹದ ಪಾಠ ಮಾಡ್ತೀರಿ ನೀವು? ಅವನ್ನೆಲ್ಲ ಬ್ಯಾನ್ ಮಾಡಬೇಕು. ರಾಜ್ಯದಲ್ಲಿ ಮದ್ರಸಾಗಳನ್ನ ಬ್ಯಾನ್ ಮಾಡಬೇಕು. ಮದ್ರಸಲ್ಲಿ ಓದಿದವರು ದೇಶದ ವಿರುದ್ಧ ತಿರುಗಿ ಬೀಳ್ತಾರೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳಲ್ಲ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರು. ಮದ್ರಸಾಗಳನ್ನೇ ಈ ಮೂಲಕ ಬ್ಯಾನ್ ಮಾಡಬೇಕು. ಯಾಕೆ ಸರ್ಕಾರಿ ಶಾಲೆಗಳು ಇಲ್ವಾ? ಸರ್ಕಾರಿ ಶಾಲೆಗಳಲ್ಲಿ ಓದ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅಲ್ಲಿ ಏನಾದ್ರೂ ಓದಿದ್ರೆ ದೇಶದ ವಿರುದ್ಧವೇ ತಿರುಗಿ ಬೀಳ್ತಾರೆ, ಮುಸ್ಲಿಮರಿಗೆ ಕಲಿಯೋಕೆ ಸರ್ಕಾರಿ ಶಾಲೆಗಳಿಲ್ವಾ ಅಂತ ಹೇಳಿ ರೇಣುಕಾಚಾರ್ಯ ಈ ಒಂದು ಮದ್ರಸಾಗಳ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಅಲ್ಲಿ ಓದಿದವರು ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಿಲ್ಲ. ಯಾಕೆ ಕಾಂಗ್ರೆಸ್ನವರಿಗೆ ಇವುಗಳನ್ನ ಮಾಡಿಸುವಂತಹ ಕೆಲಸ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಇಂತಹ ಸಂದರ್ಭದಲ್ಲಿ ದೇಶದ ವಿರುದ್ಧವೇ ತಿರುಗಿ ಬೀಳುವಂತಹ ಚಾನ್ಸಸ್ ಇದೆ. ಪ್ರಮುಖವಾಗಿ ಅಲ್ಲಿ ಅಮಾಯಕ ಮಕ್ಕಳು ಇರ್ತಾರೆ, ಪುಟ್ಟ ಮಕ್ಕಳು ಇರ್ತಾರೆ, ಅವರ ತಲೆಯನ್ನ ತಿರುಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇಂತಹ ಕೆಲವೊಂದು ವಿಚಾರಗಳನ್ನ ತುಂಬುವಂತಹ ಕೆಲಸ ಮಾಡ್ತಾರೆ. ಆ ಮಕ್ಕಳನ್ನ ಅಲ್ಲಿ ಉಪಯೋಗ ಮಾಡ್ಕೊಳ್ತಾರೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಿಲ್ಲ ಮದ್ರಸಾದಲ್ಲಿ ಕಲಿತಂತಹ ಮಕ್ಕಳು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಯಾಕೆ ಸರ್ಕಾರಿ ಶಾಲೆ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವುಗೊಳಿಸಬೇಕು. ಅನಧಿಕೃತ ಮೈಕ್ಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಮೈಕ್ ತೆರವಿನ ಬಗ್ಗೆ ನಗರಸಭೆ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಲಾಗಿದ್ದು, ಅನುಮತಿ ಪಡೆಯದ ಮೈಕ್ ತೆರವಿನ ಬಗ್ಗೆ ಘೋಷಣೆಯನ್ನ ಮಾಡಲಾಗಿದೆ. ಮೈಕ್ ತೆರವಿಗೆ ಮುಂದಾದಾಗ ವಿವಾದವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಅನ್ನು ಶೀಘ್ರವೇ ತೆರವುಗೊಳಿಸುವಂತಹ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಆಗ್ತಾ ಇದೆ. ಮೈಕ್ ಶೀಘ್ರವೇ ತೆರವುಗೊಳಿಸಬೇಕು ಅಂತ ಹೇಳಿ ನಗರಸಭೆ ಈಗ ಘೋಷಣೆಯನ್ನ ಮಾಡಿದೆ. ಮಸೀದಿ ಚರ್ಚ್ಗಳಲ್ಲಿ ಆಗಿರಬಹುದು ಅನಧಿಕೃತ ಮೈಕ್ಗಳು ಇದ್ರೆ ಅಲ್ಲಿ ಆ ಒಂದು ಚರ್ಚ್ಗೂ ಆಗಿರುವುದು ಮಸೀದಿಗಳ ಮೈಕ್ ಅನ್ನ ಶೀಘ್ರವೇ ತೆರವುಗೊಳಿಸಬೇಕು. ಅನಧಿಕೃತ ಮೈಕ್ಗಳ ಬಗ್ಗೆ ಜನರಿಂದ ದೂರುಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಮೈಕ್ಗಳನ್ನು ತೆರವುಗೊಳಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಈಗ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಮೈಕ್ ತೆರವಿನ ಬಗ್ಗೆ ನಗರಸಭೆಯಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. ಅನಂತರ ವಿವಾದವಾಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಕಾರಣಕ್ಕಾಗಿಯೇ ನಗರಸಭೆಯಲ್ಲಿ ಈ ಒಂದು ಘೋಷಣೆಯನ್ನ ಮಾಡಿದ್ದು, ಅನಧಿಕೃತ ಮೈಕ್ ತೆರವಿಗೆ ಈಗ ನಗರಸಭೆ ಮುಂದಾಗಿದೆ. ನಗರಸಭೆ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಆದೇಶವನ್ನು ಪಾಲನೆ ಮಾಡದ ಮತ್ತು ನಗರಸಭೆಯಿಂದ ಅನುಮತಿ ಪಡೆಯದ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಮೈಕ್ಗಳನ್ನು ತೆರವು ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಅಕ್ರಮವಾಗಿ ಏನು ನಡೀತಾ ಇದ್ದಾವೆ, ಅಧಿಕೃತವಾಗಿರುವಂಥ ಮಸೀದಿ, ಚರ್ಚ್ಗಳು ಮತ್ತು ದೇವಸ್ಥಾನಗಳನ್ನು ಮುಟ್ಟೋಕ್ಕಾಗಲ್ಲ. ಅದೇ ನಗರಸಭೆಯಿಂದ ಯಾವುದು ಅನುಮತಿ ಪಡೆಯದೆ ಮೈಕ್ಗಳನ್ನು ಬಳಸ್ತಾ ಇದ್ದಾರೆ ಮತ್ತು ಪೊಲೀಸ್ ಇಲಾಖೆಯ ಅನುಮತಿ ಇಲ್ಲದೂ ಸಹ ಮೈಕನ್ನು ಬಳಸ್ತಾರೆ ಅಂಥವನ್ನು ತೆರವುಗೊಳಿಸುವಂಥ ಕೆಲಸವನ್ನು ನಗರಸಭೆ ಮಾಡಿದೆ. ನಗರಸಭೆ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಆದೇಶವನ್ನು ಪಾಲನೆ ಮಾಡದ ಮತ್ತು ನಗರಸಭೆಯಿಂದ ಅನುಮತಿ ಪಡೆಯದ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಮೈಕ್ಗಳನ್ನು ತೆರವು ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಅಕ್ರಮವಾಗಿ ಏನು ನಡೀತಾ ಇದ್ದಾವೆ, ಅಧಿಕೃತವಾಗಿರುವಂಥ ಮಸೀದಿ, ಚರ್ಚ್ಗಳು ಮತ್ತು ದೇವಸ್ಥಾನಗಳನ್ನು ಮುಟ್ಟೋಕ್ಕಾಗಲ್ಲ. ಅದೇ ನಗರಸಭೆಯಿಂದ ಯಾವುದು ಅನುಮತಿ ಪಡೆಯದೆ ಮೈಕ್ಗಳನ್ನು ಬಳಸ್ತಾ ಇದ್ದಾರೆ ಮತ್ತು ಪೊಲೀಸ್ ಇಲಾಖೆಯ ಅನುಮತಿ ಇಲ್ಲದೂ ಸಹ
ಯಾವುದೇ ರೀತಿಯಂತಹ ಅನುಮತಿ ಪಡೆಯದ ಮೈಕ್ಗಳು ಏನಾದರೂ ಇದ್ರೆ ಅದು ಮಸೀದಿ ಆಗಿರ್ಬೋದು, ಚರ್ಚ್ಗಳಲ್ಲಿ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಸಾಕಷ್ಟು ದೂರುಗಳು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಆ ಒಂದು ಮೈಕ್ಗಳನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳಿ ಮೈಕ್ ತೆರವಿನ ಬಗ್ಗೆ ನಗರಸಭೆಯಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. ನಾವು ಅದನ್ನ ತೆರವುಗೊಳಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಅಲ್ಲಿ ಹೇಳಲಾಗಿದೆ. ನಗರಸಭೆಯಲ್ಲಿ ಸಾಕಷ್ಟು ದೂರುಗಳು ಬಂದಿದೆ. ಪ್ರಮುಖವಾಗಿ ಈಗಾಗಲೇ ಮಸೀದಿ ಆಗಿರ್ಬೋದು, ಚರ್ಚ್ಗಳಲ್ಲಿ ಅನಧಿಕೃತ ಮೈಕ್ಗಳಿದೆ. ಆ ಒಂದು ಮೈಕ್ಗಳಿಂದ ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ. ಸಾರ್ವಜನಿಕರು ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ನಿರ್ಧಾರವನ್ನ ಮಾಡಿದ್ದೇವೆ ಅಂತ ಅಲ್ಲಿ ನಗರಸಭೆಯವರು ಹೇಳಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.